ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಉದ್ಯೋಗ ಹಾಗೂ ವೃತ್ತಿ ಜೀವನದಲ್ಲಿ ಅತ್ಯಂತ ನಿರೀಕ್ಷಿತವಾದ ಕ್ರಾಂತಿಕಾರಿ ಅಭಿವೃದ್ಧಿಯ ಘಟ್ಟವೊಂದು ಸಮೀಪಿಸ್ತಾ ಇದೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರದೇವನ ಸೌಮ್ಯತೆ, ಸ್ಥಿರತೆ ಮತ್ತು ಸೌಂದರ್ಯದ ಗುಣಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಎದ್ದು ಕಾಣ್ತಾ ಇವೆ. ಎಷ್ಟೇ ಕಷ್ಟದ ಸನ್ನಿವೇಶ ಬಂದರೂ ಕೂಡ ಹಿಂಜರಿಯದೆ ಅತ್ಯಂತ ತಾಳ್ಮೆಯಿಂದ ಹಂತ ಹಂತವಾಗಿ ಯಶಸ್ಸಿನತ್ತ ಸಾಗುವ ಅಚಲವಾದ ಮನೋಭಾವ ನಿಮ್ಮದು. ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿಮ್ಮ ಶಾಂತ ಸ್ವಭಾವವನ್ನು ಕಚೇರಿಯ ಕೆಲವರು ದುರುಪಯೋಗ ಮಾಡಿಕೊಂಡಿರ್ಬೋದು. ನೀವು ರಾತ್ರಿ ಹಗಲೆನ್ನದೆ ಮಾಡಿದ ಕಠಿಣ ಕೆಲಸದ ಶ್ರೇಯಸ್ಸನ್ನು ಬೇರೆಯವರು ಪಡೆದುಕೊಂಡು ನಿಮ್ಮನ್ನು ಕೇವಲ ಹಿನ್ನಡೆಯಲ್ಲಿ ಇರಿಸಿರಬಹುದು. ಆದರೆ ಈಗ ಆ ಸೌಮ್ಯತೆಯ ಹಿಂದಿರುವ ನಿಮ್ಮ ನೈಜ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ತೋರಿಸುವ ಶುಭ ಸಮಯ ಬಂದಿದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಕಸ್ಮಿಕ ಹಾಗೂ ಮಹತ್ತರವಾದ ತಿರುವು ಶುರುವಾಗ್ತಾ ಇದೆ. ವೃಷಭ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಶಿಸ್ತು ಮತ್ತು ಪರಿಪೂರ್ಣತೆಯನ್ನು ಪರ್ಫೆಕ್ಷನನ್ನು ಬಯಸ್ತಾರೆ. ಅನಗತ್ಯ ಕಚೇರಿ ರಾಜಕೀಯಕ್ಕೆ ಹೋಗದೆ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮುಗಿಸೋದು ನಿಮ್ಮ ಶೈಲಿ. ನಿಮ್ಮ ಈ ಪ್ರಾಮಾಣಿಕತೆ ಮತ್ತು ಚತುರತೆಯನ್ನು ಸಂಸ್ಥೆಯ ಉನ್ನತ ಮಟ್ಟದ ಅಧಿಕಾರಿಗಳು ಅತ್ಯಂತ ನಿಕಟವಾಗಿ ಗಮನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕಚೇರಿಯ ವಾತಾವರಣದಲ್ಲಿ ಹಠಾತ್ ಬದಲಾವಣೆ ಅನ್ನೋದು ಕಂಡುಬರಲಿದ್ದು, ಅತ್ಯಂತ ಪ್ರಮುಖ ಯೋಜನೆಯೊಂದರ ಪೂರ್ಣ ಹೊಣೆಗಾರಿಕೆ ನಿಮ್ಮ ಹೆಗಲೇರುತ್ತೆ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಕೂಡ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಆಗುವ ಬೃಹತ್ ಬದಲಾವಣೆಗಳು, ಇದಕ್ಕೆಲ್ಲ ಪರಿಹಾರ ಏನು? 3 ಬೃಹತ್ ಬದಲಾವಣೆಗಳು ಮತ್ತು ಜ್ಯೋತಿಷ್ಯ ಪರಿಹಾರ. ನಿಮ್ಮ ಕಂಪನಿಯ ಆಡಳಿತ ಮಂಡಳಿಯು ಅತ್ಯಂತ ಜವಾಬ್ದಾರಿಯುತವಾದ ಹುದ್ದೆಯನ್ನು ಅಥವಾ ಉನ್ನತ ಮಟ್ಟದ ಹಣಕಾಸು ಹಾಗೂ ವ್ಯಾಪಾರ ನಿರ್ವಹಣೆಯ ಜವಾಬ್ದಾರಿಯನ್ನು ನೇರವಾಗಿ ನಿಮ್ಮ ಕೈಗೆ ನೀಡಲಿದೆ. ನಿಮ್ಮ ಯೋಜನಾಬದ್ಧತೆ ಹಾಗೂ ಕಾರ್ಯಕ್ಷಮತೆಯಿಂದ ನೀವು ಈ ಸವಾಲನ್ನು ಅತ್ಯಂತ ಸುಲಭವಾಗಿ ಮೆಟ್ಟಿ ನಿಲ್ತೀರಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ 3 ಬೃಹತ್ ಲಾಭಗಳು ದೊರೆಯಲಿವೆ. ಆರ್ಥಿಕ ಪ್ರಗತಿ. ಶುಕ್ರನ ಕೃಪೆಯಿಂದ ನಿಮ್ಮ ವೇತನದಲ್ಲಿ ಹಿಂದೆಂದೂ ಕಾಣದಂತಹ ಭಾರಿ ಏರಿಕೆ, ಬಾಕಿ ಉಳಿದಿದ್ದ ಹಣ ಹಾಗೂ ಆಕಸ್ಮಿಕ ಪ್ರೋತ್ಸಾಹಧನ ಇನ್ಸೆಂಟಿವ್ಸ್ ಅಧಿಕೃತವಾಗಿ ಲಭಿಸುತ್ತೆ. ಗೌರವಪೂರ್ವ ಹುದ್ದೆ. ನಿಮ್ಮನ್ನು ಕೇವಲ ಸಾಮಾನ್ಯ ಉದ್ಯೋಗಿ ಅಂತ ಭಾವಿಸಿದವರ ಮುಂದೆ ನಿಮ್ಮನ್ನು ಪ್ರಮುಖ ವಿಭಾಗದ ಹೆಡ್ ಅಥವಾ ಉನ್ನತ ವ್ಯವಸ್ಥಾಪಕ ಹುದ್ದೆಗೆ ಏರಿಸುವ ಪ್ರಕಟಣೆ ಹೊರಬರುತ್ತೆ. ಕುತಂತ್ರಿಗಳ ಪರಾಭವ. ನಿಮ್ಮ ಸೌಮ್ಯತೆಯನ್ನು ಬಲಹೀನತೆ ಅಂದ್ಕೊಂಡಿದ್ದ ಶತ್ರುಗಳು ನಿಮ್ಮ ಹೊಸ ಅಧಿಕಾರ ಹಾಗೂ ಯಶಸ್ಸನ್ನು ಕಂಡು ಬಾಯಿ ಮುಚ್ಚಿಕೊಳ್ತಾರೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಪ್ರಬಲ ಸ್ಥಾನದಲ್ಲಿದ್ದು, ಧನ ಭಾವ ಮತ್ತು ಉದ್ಯೋಗ ಭಾವಗಳ ಮೇಲೆ ಶುಕ್ರ ಗ್ರಹಗಳ ಬೆಂಬಲ ದೊರೀತಾ ಇದೆ. ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಯೋಗ ಮತ್ತು ರಾಜಯೋಗಗಳ ಸಮ್ಮಿಲನ ಆಗ್ತಾ ಇದ್ದು, ನಿಮ್ಮ ಆರ್ಥಿಕ ಮುಗ್ಗಟ್ಟುಗಳು ಕಳೆದು ಸುಖ ಸಮೃದ್ಧಿ ನೆಲೆಸುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಮುಂಜಾಗ್ರತೆ. ಸಿಗುವ ಹೊಸ ಅಧಿಕಾರದಿಂದ ಅಹಂಕಾರ ಪಡದೆ ಅದೇ ನಮ್ರತೆ ಮತ್ತು ತಾಳ್ಮೆಯನ್ನು ಮುಂದುವರಿಸಿ. ಶುಕ್ರವಾರ ಹಾಗೂ ಗುರುವಾರ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ ಕಚೇರಿಗೆ ಹೊರಡುವ ಮುನ್ನ ಬಿಳಿ ಬಣ್ಣದ ವಸ್ತ್ರ ಅಥವಾ ಬಿಳಿ ಹೂಗಳಿಂದ ದೇವರಿಗೆ ಪೂಜೆ ಮಾಡಿ, ಹಣೆಗೆ ಶ್ರೀ ಚಂದನದ ತಿಲಕವನ್ನು ಧರಿಸಿ. ವೃಷಭ ರಾಶಿಯವರ ತಾಳ್ಮೆಗೆ ಈಗ ದಿವ್ಯ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಶಸ್ಸು ಗ್ಯಾರಂಟಿ ಕೂಡ ನಿಮ್ಮದಾಗುತ್ತೆ. ಕುತಂತ್ರಿಗಳ ಪರಾಭವ. ನಿಮ್ಮ ಸೌಮ್ಯತೆಯನ್ನು ಬಲಹೀನತೆ ಅಂದ್ಕೊಂಡಿದ್ದ ಶತ್ರುಗಳು ನಿಮ್ಮ ಹೊಸ ಅಧಿಕಾರ ಹಾಗೂ ಯಶಸ್ಸನ್ನು ಕಂಡು ಬಾಯಿ ಮುಚ್ಚಿಕೊಳ್ತಾರೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಪ್ರಬಲ ಸ್ಥಾನದಲ್ಲಿದ್ದು, ಧನ ಭಾವ ಮತ್ತು ಉದ್ಯೋಗ ಭಾವಗಳ ಮೇಲೆ
ಶುಕ್ರ ಗ್ರಹಗಳ ಬೆಂಬಲ ದೊರೀತಾ ಇದೆ. ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಯೋಗ ಮತ್ತು ರಾಜಯೋಗಗಳ ಸಮ್ಮಿಲನ ಆಗ್ತಾ ಇದ್ದು ನಿಮ್ಮ ಆರ್ಥಿಕ ಮುಗ್ಗಟ್ಟುಗಳು ಕಳೆದು ಸುಖ ಸಮೃದ್ಧಿ ನೆಲೆಸುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಮುಂಜಾಗ್ರತೆ: ಸಿಗುವ ಹೊಸ ಅಧಿಕಾರದಿಂದ ಅಹಂಕಾರ ಪಡದೆ ಅದೇ ನಮ್ರತೆ ಮತ್ತು ತಾಳ್ಮೆಯನ್ನು ಮುಂದುವರಿಸಿ. ಶುಕ್ರವಾರ ಹಾಗೂ ಗುರುವಾರ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಕಚೇರಿಗೆ ಹೊರಡುವ ಮುನ್ನ ಬಿಳಿ ಬಣ್ಣದ ವಸ್ತ್ರ ಅಥವಾ ಬಿಳಿ ಹೂಗಳಿಂದ ದೇವರಿಗೆ ಪೂಜೆ ಮಾಡಿ, ಹಣೆಗೆ ಶ್ರೀ ಚಂದನದ ತಿಲಕವನ್ನು ಧರಿಸಿ. ವೃಷಭ ರಾಶಿಯವರ ತಾಳ್ಮೆಗೆ ಈಗ ದಿವ್ಯ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಶಸ್ಸು ಗ್ಯಾರಂಟಿ ಕೂಡ ನಿಮ್ಮದಾಗುತ್ತೆ. ಕುತಂತ್ರಿಗಳ ಪರಾಭವ: ನಿಮ್ಮ ಸೌಮ್ಯತೆಯನ್ನು ಬಲಹೀನತೆ ಅಂದ್ಕೊಂಡಿದ್ದ ಶತ್ರುಗಳು ನಿಮ್ಮ ಹೊಸ ಅಧಿಕಾರ ಹಾಗೂ ಯಶಸ್ಸನ್ನು ಕಂಡು ಬಾಯಿ ಮುಚ್ಚಿಕೊಳ್ತಾರೆ. ನಿಮ್ಮ ರಾಶಾಧಿಪತಿಯಾದ ಶುಕ್ರನು ಪ್ರಬಲ ಸ್ಥಾನದಲ್ಲಿದ್ದು ಧನ, ಭಾವ ಮತ್ತು ಉದ್ಯೋಗ ಭಾವಗಳ ಮೇಲೆ ಶುಕ್ರ ಗ್ರಹಗಳ ಬೆಂಬಲ ದೊರೀತಾ ಇದೆ. ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಯೋಗ ಮತ್ತು ರಾಜಯೋಗಗಳ ಸಮ್ಮಿಲನ ಆಗ್ತಾ ಇದ್ದು ನಿಮ್ಮ ಆರ್ಥಿಕ ಮುಗ್ಗಟ್ಟುಗಳು ಕಳೆದು ಸುಖ ಸಮೃದ್ಧಿ ನೆಲೆಸುತ್ತೆ. ನೀವು ಮಾಡಬೇಕಾದ ಪರಿಹಾರ ಹಾಗೂ ಮುಂಜಾಗ್ರತೆ: ಸಿಗುವ ಹೊಸ ಅಧಿಕಾರದಿಂದ ಅಹಂಕಾರ ಪಡದೆ ಅದೇ ನಮ್ರತೆ ಮತ್ತು ತಾಳ್ಮೆಯನ್ನು ಮುಂದುವರಿಸಿ. ಶುಕ್ರವಾರ ಹಾಗೂ ಗುರುವಾರ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಕಚೇರಿಗೆ ಹೊರಡುವ ಮುನ್ನ ಬಿಳಿ ಬಣ್ಣದ ವಸ್ತ್ರ ಅಥವಾ ಬಿಳಿ ಹೂಗಳಿಂದ ದೇವರಿಗೆ ಪೂಜೆ ಮಾಡಿ, ಹಣೆಗೆ ಶ್ರೀ ಚಂದನದ ತಿಲಕವನ್ನು ಧರಿಸಿ. ವೃಷಭ ರಾಶಿಯವರ ತಾಳ್ಮೆಗೆ ಈಗ ದಿವ್ಯ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಶಸ್ಸು ಗ್ಯಾರಂಟಿ ಕೂಡ ನಿಮ್ಮದಾಗುತ್ತೆ.